ಇಲ್ಲಿ ಹಿಂದೆ ನಿಮಗೆ ಕಾಣ್ತಿದೆಯಲ್ಲ, ಇಲ್ಲೇ ಪುಷ್ಕರಣಿನಲ್ಲಿ ನಾವು ಸ್ನಾನ ಮಾಡಬೇಕಾಗಿರುತ್ತೆ. ಇವಾಗ ಬಂದಿದ್ದೀವಿ, ಸಿಕ್ಕಾಬಟ್ಟೆ ಗಾಳಿ ಬೀಸ್ತಾ ಇದೆ, ನೀರು ಕೂಡ ತಣ್ಣಗಿದೆ. ಇಲ್ಲಿ ಜೆಂಟ್ಸ್ ಸಪ್ರೇಟ್ ಮತ್ತೆ ಲೇಡೀಸ್ ಸಪ್ರೇಟ್ ನಿಂತಿದ್ದಾರೆ ನೋಡಿ. ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ಪ್ರಸ್ತುತ ನಾವು ಇವಾಗ ತಿರುಮಲದ ಕರ್ನಾಟಕ ಭವನ್ನಲ್ಲಿದ್ದೀವಿ. ನೀವು ಆಲ್ರೆಡಿ ನಮ್ಮ ಹಳೆ ವ್ಲಾಗ್ ನೋಡಿಲ್ಲ ಅಂದರೆ ನೋಡ್ಬೋದು. ನಮ್ಮ ಕರ್ನಾಟಕ ಭವನ್ನ ಹೇಗೆ ಬುಕ್ ಮಾಡ್ಕೊಳ್ಬೇಕು, ಐಹೊಳೆ ಬ್ಲಾಕ್ ರಿವ್ಯೂ ಮಾಡಿದ್ದೀವಿ. ಇನ್ನು ನೀವು ಅದನ್ನು ನೋಡಿಲ್ಲ ಅಂದರೆ ನೋಡ್ಬೋದು. ಇವಾಗ ನಾವು ಅಂಗ ಪ್ರದಕ್ಷಿಣಾ ಸೇವೆಗೆ ಹೋಗ್ತಾ ಇದ್ದೀವಿ. ಈ ಅಂಗ ಪ್ರದಕ್ಷಿಣಾ ಸೇವೆ ಅನ್ನೋದು ತಿರುಮಲದಲ್ಲಿ ಒಂದು ವಿಶೇಷವಾದ ಸೇವೆ ಆಗಿರುತ್ತೆ. ಅಂಗ ಪ್ರದಕ್ಷಿಣಾ ಸೇವೆ ಅಂದರೆ ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡೋದು ಅಂತ ಅರ್ಥ. ತುಂಬ ವಿಶೇಷವಾದ ಸೇವೆ ಇರುತ್ತೆ. ನಮಗೆ ತಿರುಮಲದಲ್ಲಿ ಯಾವುದಾದ್ರೂ ಒಂದು ಕಡೆ ನಮಸ್ಕಾರ ಮಾಡೋದಕ್ಕೆ ಜಾಗ ಸಿಕ್ಕಿದ್ರೇ ಒಂದು ದೊಡ್ಡ ವಿಷಯ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಗರ್ಭಗುಡಿಯ ಸುತ್ತ ಒಂದು ಪ್ರದಕ್ಷಿಣೆ ಅಂದರೆ ಉರುಳು ಸೇವೆ ಮಾಡೋದು ಅಂದರೆ ಇದು ತುಂಬ ಜನಕ್ಕೆ ಸಿಗೋ ಅವಕಾಶ ಅಲ್ಲ. ತುಂಬ ಅಂದರೆ ತುಂಬ ವಿಶೇಷವಾದ ಸೇವೆ ಆಗಿರುತ್ತೆ ಇದು. ಈ ಅಂಗ ಪ್ರದಕ್ಷಿಣಾ ಟಿಕೆಟ್ಸು ನಮಗೆ ಪ್ರತಿ ತಿಂಗಳು ಆನ್ಲೈನ್ನಲ್ಲಿ ರಿಲೀಸ್ ಮಾಡ್ತಾರೆ. 3 months ಮುಂಚೆ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಕೇವಲ 750 ಟಿಕೆಟ್ಸ್ ಇರುತ್ತೆ. ಇದು ಉಚಿತವಾದ ಟಿಕೆಟ್, ತುಂಬ ಫಾಸ್ಟಾಗಿ ಖಾಲಿ ಆಗುತ್ತೆ. ನಮಗೆ ತಿರುಮಲದಲ್ಲಿ ಯಾವ ಟಿಕೆಟ್ಸ್ ಇದೆಯೋ ಆ ಎಲ್ಲ ರೀತಿಯ ಟಿಕೆಟ್ಸ್ಗಿನ್ನ ಫಾಸ್ಟಾಗಿ ಖಾಲಿ ಆಗೋದು ಅಂದರೆ ಅದು ಅಂಗ ಪ್ರದಕ್ಷಿಣಾ ಟಿಕೆಟ್. ಯಾಕೆಂದರೆ ನಮ್ಗೆ ಇದು ಉಚಿತವಾದ ಟಿಕೆಟ್ ಆಗಿರುತ್ತೆ. ಹಾಗೆ ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಮಾಡೋ ಒಂದು ಅವಕಾಶ ಇರುತ್ತೆ. ಇವಾಗ ರಾತ್ರಿ 12 ಗಂಟೆ ಆಗಿದೆ. ನಾವು ಇವಾಗ ದೇವಸ್ಥಾನದ ಪಕ್ಕದಲ್ಲಿರುವ ಸ್ವಾಮಿ ಪುಷ್ಕರಣಿ ತೀರ್ಥಕ್ಕೆ ಹೋಗಬೇಕು. ಸ್ವಾಮಿ ಪುಷ್ಕರಣಿ ತೀರ್ಥಕ್ಕೆ ಹೋಗ್ಬಿಟ್ಟು ಅಲ್ಲಿ ಕಲ್ಯಾಣಿನಲ್ಲಿ ನಾವು ಸ್ನಾನ ಮಾಡಬೇಕಾಗಿರುತ್ತೆ. ಈ ಕಲ್ಯಾಣಿನಲ್ಲಿ ಸ್ನಾನ ಮಾಡೋದಕ್ಕೆ ಇಷ್ಟೊತ್ತಿನಲ್ಲಿ ನಮಗೆ ಬೇರೆ ಯಾರಿಗೂ ಅವಕಾಶ ಕೊಡೋದಿಲ್ಲ. ಯಾರ್ಯಾರಿಗೆ ಅಂಗ ಪ್ರದಕ್ಷಿಣಾ ಟೋಕನ್ಸ್ ಇರುತ್ತೋ ಅವರಿಗೆ ಮಾತ್ರ ಅಲ್ಲಿ ಸ್ನಾನ ಮಾಡುವ ಒಂದು ಅವಕಾಶ ಇರುತ್ತೆ. ಟೋಕನ್ಸ್ನ ತೋರಿಸ್ಬೇಕು ಅಥವಾ ಟಿಕೆಟ್ಸ್ನ ತೋರಿಸ್ಬೇಕು, ಆವಾಗ ಮಾತ್ರ ಸ್ನಾನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಲ್ಲಿ ಸ್ನಾನ ಆದ ನಂತರ ತೇವದ ಬಟ್ಟೆನಲ್ಲಿ, ಈಗ ನಾನು ಆಲ್ರೆಡಿ ಸ್ನಾನ ಮಾಡ್ಕೊಂಡಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಒಂದು 3 ಸಾರಿ ಮುಳುಗ್ಬಿಟ್ಟು ಎದ್ಬಿಟ್ಟು ತೇವದ ಬಟ್ಟೆನಲ್ಲಿ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1ಗೆ ಹೋಗಬೇಕು. ಇದು ಬೆಳಗಿನ ಜಾವ ಸೇವೆ ಆಗಿರೋದ್ರಿಂದ ತುಂಬ ಖಾಲಿ ಇರುತ್ತೆ. ತಿರುಮಲ ತುಂಬ ಪ್ರಶಾಂತವಾಗಿರುತ್ತೆ. ಯಾರು ಜಾಸ್ತಿ ಡಿವೋಟೀಸ್ ಓಡಾಡೋದಾಗಿರ್ಬೋದು ಏನೂ ಕಾಣೋದಿಲ್ಲ. ತುಂಬ ಪ್ರಶಾಂತವಾಗಿರುತ್ತೆ. ತುಂಬ ಅದ್ಭುತವಾಗಿರುತ್ತೆ ಈ ಸೇವೆ. ನಾವು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ಒಳಗಡೆ ಹೋಗಬೇಕಾಗಿರುತ್ತೆ. ಹೋಗುವಾಗ ನಮ್ಮ ಆಧಾರ್ ಕಾರ್ಡ್ ತೋರಿಸ್ಬೇಕಾಗತ್ತೆ, ಹಾಗೆ ಟಿಕೆಟ್ನ ತೆಗೆದುಕೊಂಡು ಹೋಗಬೇಕಾಗತ್ತೆ. ನಾವು ತೇವದ ಬಟ್ಟೆಯಲ್ಲಿ ಹೋಗೋ ಕಾರಣ ಒಂದು ಪ್ಲಾಸ್ಟಿಕ್ ಕವರ್ನ ಇಟ್ಕೊಳ್ಳಿ, ಯಾಕಂದರೆ ಆಧಾರ್ ಕಾರ್ಡ್ ಇಟ್ಕೋಬೇಕಾಗತ್ತೆ, ಟಿಕೆಟ್ ಇಟ್ಕೋಬೇಕಾಗತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ತೇವ ಇದ್ದಾಗ ಅದು ಪ್ರಿಂಟೇ ಹೋಗ್ಬಿಡುತ್ತೆ. ಅಂಥ ಟೈಮಲ್ಲಿ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಒಂದು ಪ್ಲಾಸ್ಟಿಕ್ ಕವರ್ನ ಇಟ್ಕೊಳ್ಳಿ. ಹಾಗೆ ನೀವೇನಾದರೂ ರೂಮ್ ಇದ್ದರೆ ರೂಮ್ ಕೀಸ್ ಬೇರೆ ಇರುತ್ತಲ್ಲ, ರೂಮ್ ಕೀಸು, ಹಾಗೆ ಹುಂಡಿಗೆ ಕಾಣಿಕೆ ಹಾಕಬೇಕು ಅಂದರೆ ಅದನ್ನೆಲ್ಲ ನೀವೊಂದು ಪ್ಲಾಸ್ಟಿಕ್ ಕವರ್ಗೆ ಇಟ್ಕೊಳ್ಳಿ. ಆ ಪ್ಲಾಸ್ಟಿಕ್ ಕವರ್ನ ತೆಗೆದುಕೊಂಡು ಹೋಗ್ಬೋದು, ಅಲೋ ಮಾಡ್ತಾರೆ. ಹಾಗೆ ನಮಗೆ ಸೆಲ್ ಫೋನ್ಸ್ ಯಾವುದು ಅಲೋ ಮಾಡೋದಿಲ್ಲ. ನೀವು ಅಲ್ಲೇ ಕೂಡ ಡೆಪಾಸಿಟ್ ಮಾಡ್ಬೋದಾಗಿರುತ್ತೆ, ಅಥವಾ ರೂಮ್ನಲ್ಲೇ ಬಿಟ್ಟು ಹೋದರೆ ಇನ್ನೂ ಒಳ್ಳೆಯದು. ಇದರ ಎಂಟ್ರಿ ಟೈಮ್ ಬಂದುಬಿಟ್ಟು ಮಧ್ಯರಾತ್ರಿ 1 ಗಂಟೆಗೆ ಇರುತ್ತೆ. 1 ಗಂಟೆಗೆ ಕರೆಕ್ಟಾಗಿ ATC ಸರ್ಕಲ್ ಹತ್ರ ಅಂಗ ಪ್ರದಕ್ಷಿಣಕ್ಕೆ ಯಾರೆಲ್ಲ ಹೋಗಬೇಕು ಅಂತ ಇರ್ತಾರೋ ಅವರು ರೆಡಿಯಾಗಿ ಕ್ಯೂ ಲೈನಲ್ಲಿ ನಿಂತಿರ್ತಾರೆ. ಹಾಗೆ ಇನ್ನೊಂದು ಭಾಗದಲ್ಲಿ ಸುಪ್ರಭಾತ ಸೇವೆ ಯಾರ್ಯಾರಿಗೆ ಸಿಕ್ಕಿರುತ್ತೋ, ಲಕ್ಕಿ ಡಿಪ್ ಇರ್ಬೋದು, ಆನ್ಲೈನ್ ಲಕ್ಕಿ ಡಿಪ್ ಇರ್ಬೋದು, ಹಾಗೆ ಆಫ್ಲೈನ್ ಲಕ್ಕಿ ಡಿಪ್ ಇರ್ಬೋದು, ಅವರು ಕೂಡ ನಿಂತಿರ್ತಾರೆ. ಇಬ್ಬರೂ ಒಂದೇ ಸಮಯಕ್ಕೆ ಬಿಡ್ತಾರೆ ಆಲ್ಮೋಸ್ಟ್ ಒಳಗಡೆ. ಅವ್ರನ್ನೇ ಬೇರೆ ಕಂಪಾರ್ಟ್ಮೆಂಟಲ್ಲಿ ಇರ್ತಾರೆ, ಇವರೇ ಬೇರೆ ಕಂಪಾರ್ಟ್ಮೆಂಟಲ್ಲಿ ಇರ್ತಾರೆ. ಸುಪ್ರಭಾತ ಸೇವೆಯವನ್ನೆಲ್ಲ ಒಳಗಡೆ ಬಿಟ್ಟ ನಂತರ ಸುಪ್ರಭಾತ ಸೇವೆ ಪ್ರಾರಂಭ ಆಗುತ್ತೆ. ಒಮ್ಮೆ ಸುಪ್ರಭಾತ ಸೇವೆ ಸ್ಟಾರ್ಟ್ ಆದ ನಂತರ ಫಸ್ಟ್ ಹೆಣ್ಮಕ್ಳನ್ನ ಅಂಗ ಪ್ರದಕ್ಷಿಣೆಗೆ ಬಿಡ್ತಾರೆ. ತುಂಬ ದೇವಸ್ಥಾನದ ಗರ್ಭಗುಡಿಯ ಸುತ್ತ ಮಾತ್ರ ಇರುತ್ತೆ. ಅಷ್ಟೊಂದು ಕಷ್ಟ ಏನಿರೋದಿಲ್ಲ, ಈಸಿಯಾಗಿ ಮಾಡ್ಬೋದು. ಬಟ್ ಯಾವುದೇ ರೀತಿಯ ಈಗ ಹಾರ್ಟ್ ಪ್ರಾಬ್ಲಮ್ಮು ಅಂಥವ್ರಿದ್ರೆ ನೀವು ಅವಾಯ್ಡ್ ಮಾಡಿ. ಪ್ರಾಬ್ಲಮ್ ಏನಂದರೆ ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ, ಯಾಕಂದರೆ ನೀವು ತೇವದ ಬಟ್ಟೆನಲ್ಲಿ ಹೋಗಬೇಕಲ್ಲ, ವಿಪರೀತ ಚಳಿ ಇರುತ್ತೆ. ತುಂಬ ಒಂದೊಂದು ಸಲ ನಡಗಿಸ್ಬಿಡುತ್ತೆ. ಅದೊಂದೇ ಪ್ರಾಬ್ಲಮ್. ಅದು ಬಿಟ್ಟರೆ ನಿಮಗೆ ಅಂಗ ಪ್ರದಕ್ಷಿಣೆ ಮಾಡೋದಕ್ಕೆ ಬೇರೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಅಂತ ಅನಿಸುತ್ತೆ. ಇನ್ನು ಅಂಗ ಪ್ರದಕ್ಷಿಣೆ ಆದ ನಂತರ ಫಸ್ಟು ಹೆಣ್ಮಕ್ಳಿಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ಫಸ್ಟ್ ಸುಪ್ರಭಾತ ಸೇವೆ ಅವರಿಗೆ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡೋ ಒಂದು ಅವಕಾಶ ಸಿಗುತ್ತೆ. ಅದಾದ ನಂತರ ಅಂಗ ಪ್ರದಕ್ಷಿಣೆಯಲ್ಲಿ ಭಾಗವಹಿಸಿರ್ತಾರಲ್ಲ ಹೆಣ್ಮಕ್ಳು, ಅವರಿಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ಜಯ ವಿಜಯ ತನಕ ಅಷ್ಟೇ ಇರುತ್ತೆ, ನಿಮಗೆ ಒಳಗಡೆ ತನಕ ಬಿಡೋದಿಲ್ಲ. ಆದರೆ ಏನು ಅಂದರೆ ನೀವು ದೇವಸ್ಥಾನದ ಸುತ್ತ ನೀವು ಉರುಳು ಸೇವೆ ಮಾಡ್ತೀರಲ್ಲ, ಅದೊಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಅದಾದ ನಂತರ ಪುರುಷರಿಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ಅದಾದ ನಂತರ ನಿಮಗೆ ಅಲ್ಲೇ ಅನ್ನ ಪ್ರಸಾದನೋ ಅಥವಾ ಚಿಕ್ಕ ಲಡ್ಡು ಪ್ರಸಾದನೋ ಕೊಡ್ತಾರೆ. ನನಗಂತೂ ಅಂಗ ಪ್ರದಕ್ಷಿಣೆ ತುಂಬ ಇಷ್ಟ, ಯಾಕೆಂದರೆ ನನಗೆ ಅರ್ಲಿ ಮಾರ್ನಿಂಗ್ ದರ್ಶನ ಅಂದರೆ ತುಂಬ ಚೆನ್ನಾಗಿರುತ್ತೆ.
ನಮಗೆ ಈಗ ಮಧ್ಯಾಹ್ನದ ಹೊತ್ತು ಸಂಜೆ ಹೊತ್ತಿಗಿನ್ನ ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡೋದು ಅಂದರೆ ಅದು ಒಂದು ಅದ್ಭುತ ವಿಚಾರ ಅಂತ ಹೇಳ್ಬೋದು. ಯಾಕಂದರೆ ಸುಪ್ರಭಾತ ಸೇವೆ ಆದ ನಂತರ ತುಂಬ ಚೆನ್ನಾಗಿರುತ್ತೆ ದರ್ಶನ ಮಾಡೋದಕ್ಕೆ. ಹಾಗಾಗಿ ನಾನು ಈ ಸುಪ್ರಭಾತ ಸೇವೆ ಆಗಿರ್ಬೋದು, ಅಂಗಪ್ರದಕ್ಷಿಣ ಆಗಿರ್ಬೋದು ತುಂಬ ಪ್ರಿಫರ್ ಮಾಡ್ತೀನಿ. ನಾನು ಸಾಕಷ್ಟು ಬಾರಿ ಅಂಗಪ್ರದಕ್ಷಿಣ ದರ್ಶನ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 2 to 3 hours ಮ್ಯಾಕ್ಸಿಮಮ್ ಆಗೋಗುತ್ತೆ. ನಮಗೆ ಈಗ 3 ಗಂಟೆಗೆ ಸುಪ್ರಭಾತ ಸೇವೆ ಪ್ರಾರಂಭ ಆಗುತ್ತೆ. ಆಲ್ಮೋಸ್ಟ್ 3ವರೆಗೆ ನಮಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ಅಂಗಪ್ರದಕ್ಷಿಣ ಟಿಕೆಟ್ಸ್ ಯಾರ್ಯಾರು ಇರ್ತಾರೋ ಸುಪ್ರಭಾತ ಸೇವೆ ಆದ ನಂತರ ಒಂದು 3ವರೆಗೆ ಅಲೋ ಮಾಡ್ತಾರೆ. 4-4:15 ಅಷ್ಟೊತ್ತಿಗೆ ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ಬೋದು. ನಿಮಗೆ ಎಷ್ಟೇ ಲಕ್ಷ ಜನ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ನಲ್ಲಿ ಕೂತಿದ್ರು ನಿಮ್ಗೆ ಅಂಗಪ್ರದಕ್ಷಿಣ ಟೋಕನ್ಸ್ ಏನಾದರೂ ಇದ್ದರೆ, ಅದು ಉಚಿತವಾದ ಟೋಕನ್ಸ್ ಏನಾದರೂ ಇದ್ದರೆ ನೇರವಾಗಿ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಆರಾಮಾಗಿ ಬಂದುಬಿಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಈ ಸೇವೆ. ಈಗ ಬನ್ನಿ ದೇವಸ್ಥಾನದ ಹತ್ರ ಹೋಗೋಣಂತೆ. ಈಗ ಅಂಗಪ್ರದಕ್ಷಿಣಗೆ ಟೈಮ್ ಆಯಿತು. ಈಗ ಹೋಗ್ಬಿಟ್ಟು ದೇವಸ್ಥಾನದ ಹತ್ರ ಹೋಗಿ ನಾವು ಅಂಗಪ್ರದಕ್ಷಿಣ ಕ್ಯೂ ಲೈನ್ಸಿಗೆ ಜಾಯಿನ್ ಆಗಬೇಕಾಗತ್ತೆ. ಒಮ್ಮೆ ದರ್ಶನ ಆದ ನಂತರ ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದು ಕೂಡ ನಿಮಗೆ ಶೇರ್ ಮಾಡ್ತೀನಿ. ನೋಡಿ ಎಷ್ಟು ಖಾಲಿ ಇದೆ. ಮಿಡ್ ನೈಟ್ ಬಂದಿರೋದು ನಾವು, ಅದಕ್ಕೆ ಇಷ್ಟೊಂದು ಖಾಲಿ ಕಾಣಿಸ್ತಾ ಇದೆ. ಯಾರು ಇದು ಮಾಡಬೀದಿಗಳು, ಅಷ್ಟೊಂದು ಜನ ಯಾರು ಕಾಣ್ತಾ ಇಲ್ಲ. ಇನ್ನೇನು ದೇವಸ್ಥಾನ ಕ್ಲೋಸ್ ಆಗುತ್ತೆ, ಏಕಾಂತ ಸೇವೆ ಆಗುತ್ತೆ. ಏಕಾಂತ ಸೇವೆ ಆದ ನಂತರ ಕ್ಲೋಸ್ ಆಗೋಗುತ್ತೆ ದೇವಸ್ಥಾನ. ಬನ್ನಿ ಇವಾಗ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ನಿಮಗೆ ತೋರಿಸ್ತೇನೆ. ಈಗ ಅಂಗಪ್ರದಕ್ಷಿಣೆಗೆ ಹೋಗ್ತಾ ಇದೀವಿ. ಈಗ ಫಸ್ಟ್ ಪುಷ್ಕರಣಿ ಹತ್ರ ಹೋಗ್ತಾ ಇದೀವಿ ನಾವು. ಇಲ್ಲಿ ಹಿಂದೆ ನಿಮಗೆ ಕಾಣ್ತಿದೆಯಲ್ಲ, ಇಲ್ಲೇ ಪುಷ್ಕರಣಿನಲ್ಲಿ ನಾವು ಸ್ನಾನ ಮಾಡಬೇಕಾಗಿರುತ್ತೆ. ಬೆಳಗಿನ ಜಾವ ಬಂದ್ಬಿಟ್ಟು ಸ್ನಾನ ಮಾಡಬೇಕು. ನೋಡಿ ಬೇರೆ ಯಾರು ಅಲೋ ಮಾಡ್ತಾ ಇಲ್ಲ, ನಮಗೆ ಅಂಗಪ್ರದಕ್ಷಿಣ ಟೋಕನ್ಸ್ ಇರೋರಿಗೆ ಮಾತ್ರ ಅಲೋ ಮಾಡ್ತಾರೆ. ನಾರ್ಮಲ್ ಆಗಿ ಹಿಂದೆಯಿಂದ ಎಂಟ್ರಿ ಪಾಯಿಂಟ್ ಇರುತ್ತೆ ನಮಗೆ, ಬೇರೆ ಟೈಮ್ನಲ್ಲಿ ಬಂದು ಇಲ್ಲಿ ಸ್ನಾನ ಮಾಡಬೇಕು ಅಂತ. ಆದರೆ ಅಂಗಪ್ರದಕ್ಷಿಣ ಟೈಮ್ನಲ್ಲಿ ಬರೀ ಅವ್ರಿಗೆ ಮಾತ್ರ ಬಿಡೋದ್ರೆ ದೇವಸ್ಥಾನ ಪಕ್ಕದಲ್ಲೇ ಎಂಟ್ರಿ ಪಾಯಿಂಟ್ ಇರುತ್ತೆ. ಇವಾಗ ಬಂದಿದ್ದೀವಿ, ಸಿಕ್ಕಾಬಟ್ಟೆ ಗಾಳಿ ಬೀಸ್ತಾ ಇದೆ, ನೀರು ಕೂಡ ತಣ್ಣಗಿದೆ. ಒಂದ್ಸರಿ ನೀರಲ್ಲಿ ಮುಳುಗಿಟ್ರೆ ಫುಲ್ ಚಿಲ್ ಆಗ್ಬಿಡ್ತೇವೆ, ಅಷ್ಟು ಥಂಡಿ ಇದೆ. ಸ್ನಾನ ಆಯ್ತು. ಈಗ ಏನು ದರ್ಶನಕ್ಕೆ ಹೋಗ್ಬೇಕು. ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ಹೋಗ್ಬೇಕು. ಬನ್ನಿ ಹೋಗೋಣ. ನೋಡಿ ಇವಾಗ ಈ ಎಂಟ್ರೆನ್ಸ್ ನಲ್ಲಿ ಸುಪ್ರಭಾತ ಸೇವೆಯನ್ನ ಬಿಡ್ತಾ ಇದ್ದಾರೆ. ಆಲ್ರೆಡಿ ಅವರು ಒಳಗಡೆ ಹೋಗ್ತಿದ್ದಾರೆ. ಸುಪ್ರಭಾತ ಸೇವಾ ಟಿಕೆಟ್ ಯಾರಿಗೆಲ್ಲ ಸಿಕ್ಕಿರುತ್ತೆ ಅವ್ರದ್ದು ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಈಗ ಈ ಕ್ಯೂ ಲೈನ್ಸ್ ಕಾಣ್ತಿದ್ದೀರಾ, ಇದು ಪೂರ್ತಿ ಸುಪ್ರಭಾತ ಸೇವಾ ಟಿಕೆಟ್ಸ್ ಅವ್ರದ್ದು. ಪ್ರತಿಯೊಬ್ಬರದ್ದು ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಇದು ನೋಡಿ ಈಗ ATC ಕಾರ್ ಪಾರ್ಕಿಂಗ್ ಹತ್ರ ಇದೀವಿ. ಇಲ್ಲಿ ಜೆಂಟ್ಸ್ ಸಪ್ರೇಟ್ ಮತ್ತೆ ಲೇಡೀಸ್ ಸಪ್ರೇಟ್ ನಿಂತಿದ್ದಾರೆ. ನೋಡಿ ಎಲ್ಲ ಜೆಂಟ್ಸ್ ಸಪ್ರೇಟ್ ಆಗಿ ನಿಂತಿದ್ದಾರೆ, ಹಾಗೆ ಲೇಡೀಸ್ ಸಪ್ರೇಟ್ ಆಗಿ ನಿಂತಿದ್ದಾರೆ. ಆಲ್ಮೋಸ್ಟ್ ಈಗ 1:15 ಆಗಿದೆ. ಇನ್ನೊಂದು 10 ನಿಮಿಷಕ್ಕೆ ಒಳಗಡೆ ಬಿಡ್ತಾರೆ, ಕಂಪಾರ್ಟ್ಮೆಂಟ್ ಒಳಗೆ ಕೂರಿಸ್ತಾರೆ. ಎಲ್ಲ ಸಾಂಪ್ರದಾಯಿಕ ವಸ್ತ್ರಗಳನ್ನೇ ಹಾಕೊಂಡ್ಬರ್ಬೇಕು. ನೋಡಿ ಜೆಂಟ್ಸ್ ಬಂದ್ರೆ ಈ ತರ ಪಂಚೆ ಶಲ್ಯ, ಹಾಗೆ ಮೇಲೆ ಯಾವ್ದು ಬಟ್ಟೆ ಹಾಕೊಳ್ಳೋಂಗಿಲ್ಲ, ಶರ್ಟ್ ಆಗ್ಲಿ ಅಥವಾ ಬನಿಯನ್ ಆಗ್ಲಿ ಹಾಕೊಳ್ಳೋಂಗಿಲ್ಲ, ಅದನ್ನ ತೆಗೆಸ್ತಾರೆ. ಹೆಂಗಸ್ರಾದ್ರೆ ಅವರು ಸೀರೆನ ಉಟ್ಕೊಂಡ್ ಬರ್ಬೋದು, ಇಲ್ಲ ದುಪ್ಪಟ್ಟ ವಿತ್ ಚೂಡಿದಾರ್ ಹಾಕೊಂಡ್ ಬರ್ಬೋದು. ನಾನ್ ಸುಮಾರು ಸಲ ಮಾಡಿದೀನಿ, ಕೃತಿಕಾ ಸೆಕೆಂಡ್ ಟೈಮ್ ಮಾಡ್ತಿರೋದು. ತುಂಬಾ ಚಳಿ ಅಂತಿದ್ದಾಳೆ. ಟಿಕೆಟ್ ಸಿಗದೆ ತುಂಬಾ ಕಷ್ಟ. ಈ ಸರಿ ಅದೃಷ್ಟ ನಂಗೆ ಇಬ್ಬರಿಗೂ ಕೂಡ ಟಿಕೆಟ್ ಸಿಕ್ಕಿದೆ. ನಿಮ್ಮ ಫೋನ್ಸ್ ಬೇಕಿದ್ರೆ ಈಗ ಕ್ಯೂ ಲೈನ್ ತೋರಿಸ್ತಾ ಇದೀನಲ್ಲ, ಇಲ್ಲೇ ನೀವು ಡೆಪಾಸಿಟ್ ಮಾಡಿಬಿಟ್ಟು ಹೋಗ್ಬೋದಾಗಿರುತ್ತೆ. ಆಮೇಲೆ ಬೇಕಿದ್ರೆ ಕಲೆಕ್ಟ್ ಮಾಡ್ಕೊಳ್ಬೋದು. ಫೈನಲಿ ಅಂಗಪ್ರದಕ್ಷಿಣಂನಲ್ಲಿ ದರ್ಶನ ಆಯಿತು. ಉರುಳು ಸೇವೆ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ನಮಗೆ 1:30 ಅಥವಾ 2ಗೆ ಒಳಗಡೆ ಬಿಟ್ಟರು. 2ಗೆ ಹೋದ ನಂತರ ನಾವು ಒಂದು ಸ್ವಲ್ಪ ಹೊತ್ತು ಕಂಪಾರ್ಟ್ಮೆಂಟ್ನಲ್ಲಿ ಕೂರಿಸಿದ್ರು. ಅದಾದ ನಂತರ 3 ಗಂಟೆಗೆ ಸುಪ್ರಭಾತ ಸೇವೆ ಆಯಿತು. ಸುಪ್ರಭಾತ ಸೇವೆ 3:15 ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. 3:45ಗೆ ನಾವು ದರ್ಶನ ಮಾಡಿಕೊಂಡು 4 ಗಂಟೆಗೆಲ್ಲ ಹೊರಗಡೆ ಇದ್ವಿ. ಬರೀ ಆಲ್ಮೋಸ್ಟ್ ನಮಗೆ ಒಂದು 2 ಅವರ್ಸಲ್ಲಿ ದರ್ಶನ ಆಗೋಯ್ತು. ಸಿಕ್ಕಾಬಟ್ಟೆ ರಶ್ ಇದೆ ಹೊರಗಡೆ. ನೋಡಿದ್ರೆ ಸರ್ವದರ್ಶನಕ್ಕೆ ಆಲ್ಮೋಸ್ಟ್ 24 ಅವರ್ಸ್ ಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ 5 ಅವರ್ಸ್ ಬೇಕು ಅಂತ ಹೇಳ್ತಿದ್ದಾರೆ.
ಹಾಗೆ SSD ಟೋಕನ್ಗೆ ಆಲ್ಮೋಸ್ಟ್ 8 ಅವರ್ಸ್ ಬೇಕು ಅಂತಿದ್ದಾರೆ. ಇಷ್ಟು ರಶ್ ಮಧ್ಯೆನೂ ನಮಗೆ ಫ್ರೀ ಟಿಕೆಟಲ್ಲಿ ಇಷ್ಟು ಚೆನ್ನಾಗಿ ದರ್ಶನ ಆಗಿದೆ ಅಂದರೆ ಅದು ಅಂಗಪ್ರದಕ್ಷಿಣಮಿಂದ ಮಾತ್ರ. ಇನ್ನು ಯಾವುದೇ ರೀತಿಯ ಫ್ರೀ ದರ್ಶನಕ್ಕೆ ಬಂದರೂ ತುಂಬ ಹೊತ್ತು ಟೈಮ್ ತಗೊಳುತ್ತೆ. ಆದರೆ ಈ ಅಂಗಪ್ರದಕ್ಷಿಣ ಟಿಕೆಟ್ಸ್ ತೊಗೊಂಡ್ರೆ ತುಂಬಾ ಬೇಗ ದರ್ಶನ ಆಗೋಗುತ್ತೆ. ಹಾಗೆ ಈ ಅಂಗಪ್ರದಕ್ಷಿಣ ಮಾಡ್ತಾ ಸುಪ್ರಭಾತ ಸೇವೆ ಕೇಳ್ತಾ ದೇವ್ರನ್ನ ದರ್ಶನ ಮಾಡ್ತಾ ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ತುಂಬಾ ಅದ್ಭುತವಾಗಿತ್ತು. ಅಂಗಪ್ರದಕ್ಷಿಣ ಆದ ನಂತರ ಲಡ್ಡು ಕೌಂಟರ್ಗೆ ಹೋಗ್ಬಿಟ್ಟು ಲಡ್ಡು ಕೌಂಟರಲ್ಲೂ ಸ್ವಲ್ಪ ರಶ್ ಆಯಿತು. ಯಾಕಂದರೆ ಎಲ್ಲ ಕಡೆ ಜನ 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 ಎಲ್ಲಿ ನೋಡಿದ್ರು ಜನ. ನಾನು ಯಾವತ್ತೂ ತಿರುಮಲದಲ್ಲಿ ಇಷ್ಟೊಂದು ಜನ ನೋಡಿರಲಿಲ್ಲ. ದೇವಸ್ಥಾನದ ಮುಂದೆನೇ ಫುಲ್ ಮಲ್ಕೊಂಡ್ಬಿಟ್ಟಿದ್ದಾರೆ, ಅಷ್ಟು ಜನ ಇದ್ದಾರೆ. ಎಲ್ಲ ಕ್ಯೂ ಕಾಂಪ್ಲೆಕ್ಸ್ ಫುಲ್ ಆಗಿದೆ, ಹಾಗೆ ಎಲ್ಲ ರೂಮ್ಸ್ ಫುಲ್ ಆಗಿದೆ. ಸ್ಯಾಟರ್ಡೆ ಸಂಡೇ ಅಲ್ವಾ, ಸ್ಯಾಟರ್ಡೆ ಸಂಡೇ ಯೂಶಲಿ ರಶ್ ಇದ್ದೇ ಇರುತ್ತೆ, ಬಟ್ ಇದು ವಿಪರೀತ ಅನ್ನೋಷ್ಟು ರಶ್ ಇತ್ತು. ದರ್ಶನ ಆದ ನಂತರ ಹೋಗಿ ನಾವು ಲಡ್ಡೂನ ಕಲೆಕ್ಟ್ ಮಾಡ್ಕೊಂಡ್ವಿ. ಒಂದು ಉಚಿತವಾದ ಲಡ್ಡು ಇರುತ್ತೆ, ಒಂದು ಟಿಕೆಟ್ಗೆ ಒಂದು ಉಚಿತವಾದ ಲಡ್ಡು ಪ್ರಸಾದ ಇತ್ತು. ಅದನ್ನ ಕಲೆಕ್ಟ್ ಮಾಡಿಕೊಂಡು ರೂಮಿಗೆ ಬಂದು ರೆಸ್ಟ್ ಮಾಡಿ ಇವಾಗ ನಾವು ತಿಂಡಿಗೆ ಹೋಗ್ತಾ ಇದ್ದೀವಿ. ಬನ್ನಿ ತಿಂಡಿ ಹೇಗಿರುತ್ತೆ, ಏನೆಲ್ಲ ವೆರೈಟಿ ಇರುತ್ತೆ ಅಂತ ನೋಡೋಣಂತೆ. ನಾವು ದೇವಸ್ಥಾನದ ಎದುರುಗಡೆ ಇರುವ ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ಅನ್ನ ಪ್ರಸಾದ ಛತ್ರಕ್ಕೆ ತಿಂಡಿಗೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ ಅಂತ. ಈಗ ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ಅನ್ನ ಪ್ರಸಾದ ಛತ್ರಕ್ಕೆ ಹೋಗ್ತಾ ಇದೀವಿ, ತಿಂಡಿಗೆ ಹೋಗ್ತಾ ಇದೀವಿ. ಜನರಲ್ ಆಗಿ ನಾವು ಊಟಕ್ಕೆ ಹೋಗ್ತಾ ಇದ್ವಿ, ಈ ಬಾರಿ ತಿಂಡಿಗೆ ಹೋಗ್ತಾ ಇದೀವಿ. ಬನ್ನಿ ತಿಂಡಿಗೆ ಏನು ಬಡಿಸ್ತಾರೆ ಅಂತ ನೋಡೋಣ. ಜನರಲ್ ಆಗಿ ಉಪ್ಪಿಟ್ಟು ಅಥವಾ ಪೊಂಗಲ್ ಅಂತ ಹೇಳ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಂತಾರೆ. ಬನ್ನಿ ನೋಡೋಣ ಟೇಸ್ಟ್ ಹೇಗಿರುತ್ತೆ, ಹಾಗೆ ಕ್ಯೂ ಲೈನ್ಸ್ ಎಲ್ಲಿರುತ್ತೆ ಅಂತ ನೋಡೋಣ. ಅದಕ್ಕೆ ನಿನ್ನೆ ನಾವು ಊಟಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ, ಬಟ್ ಲೈನ್ ಸಿಕ್ಕಾಪಟ್ಟೆ ರಶ್ ಇತ್ತು, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಈಗಾದರೂ ತಿಂಡಿ ತಿನ್ಕೊಂಡು ಹೋಗೋಣ ಅನ್ಕೊಂಡ್ವಿ. ಬನ್ನಿ ಹೋಗೋಣಂತೆ. ಈಗ ಫಸ್ಟ್ ನಿಮಗೆ ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ಅನ್ನ ಪ್ರಸಾದ ಛತ್ರ ಎಲ್ಲಿದೆ ಅಂತ ತೋರಿಸ್ತೀನಿ ನೋಡಿ. ವರಾಹಸ್ವಾಮಿ ದೇವಸ್ಥಾನದ ಹತ್ರ ಎಷ್ಟೊಂದು ಕ್ಯೂ ಲೈನ್ಸ್ ಇದೆ, ತುಂಬ ರಶ್ ಇದೆ. ಅನ್ನ ಪ್ರಸಾದ ಛತ್ರದ ಹತ್ರನೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬನ್ನಿ ನೋಡೋಣಂತೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಖಂಡಿತವಾಗಿ. ಹೊರಗಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಹೈಜೀನು ಇರುತ್ತೆ, ಚೆನ್ನಾಗೂ ಇರುತ್ತೆ. ಬೇರೆ ಕಡೆ ನೀವು ದುಡ್ಡು ಕೊಟ್ಟರು ಚೆನ್ನಾಗಿರೋದು ಸಿಗೋದಿಲ್ಲ ತಿರುಮಲದಲ್ಲಿ. ನೋಡಿ ದೇವಸ್ಥಾನ ಕಾಣ್ತಿದೆಯಲ್ಲ, ಇದು ದೇವಸ್ಥಾನದ ಎದುರುಗಡೆನೆ ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ಅನ್ನ ಪ್ರಸಾದ ಛತ್ರ ಇರೋದು. ಇಲ್ಲೇ ನಮಗೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು 3 ಸಿಗುತ್ತೆ. ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಬೆಳಗ್ಗೆ 8:30 10:30 ತನಕ ಇರುತ್ತೆ. ಆಮೇಲೆ 10:30 ಸಂಜೆ 4 ಗಂಟೆ ತನಕ ಲಂಚ್ ಇರುತ್ತೆ. ಮತ್ತು 5 ಗಂಟೆಯಿಂದ 10:30 ರಾತ್ರಿ ಡಿನ್ನರ್ ಇರುತ್ತೆ. ನೋಡಿ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ. ಇನ್ನೇನು ಕ್ಯೂ ಎಂಡಿಗೆ ಬಂದಿದ್ದೀವಿ, ಒಳಗಡೆ ಹೋಗಬೇಕು. ಇದೆ ಅನ್ನ ಪ್ರಸಾದ ಛತ್ರ. ಒಳಗಡೆ ತುಂಬ ಹಾಲ್ಸ್ ಇದೆ, ಎಲ್ಲಿ ಸಿಗುತ್ತೆ ಅಂತ ನೋಡೋಣ. ದೊಡ್ಡ ಹಾಲ್ಗಳಿದೆ, ಇಲ್ಲೇ ಎಲ್ಲಾರ ಒಂದು ಕಡೆ ಕೂತ್ಕೋಬೇಕು. ಇನ್ನೇನು ಎಲ್ಲರೂ ಕೂತ್ಕೊಂಡ ನಂತರ ಬಡಿಸ್ತಾರೆ. ಮೇ ಬಿ ಪೊಂಗಲ್ ಇದೆ ಅನ್ಸುತ್ತೆ, ದೂರದಿಂದ ನೋಡಿದ್ರೆ ಪೊಂಗಲ್ ಥರ ಕಾಣಿಸ್ತು. ಪೊಂಗಲ್ಗೆ ಚಟ್ನಿ ಸಾಂಬಾರೆಲ್ಲ ಬಡಿಸ್ತಾರೆ. ಟೇಸ್ಟ್ ನಾನು ಪೊಂಗಲ್ ಒಂದು 2-3 ಸಲ ತಿಂದಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇವತ್ತು ಹಾಗೆ ಇರುತ್ತಾ ನೋಡೋಣ. ಪೊಂಗಲ್ ಅಂದ್ಕೊಂಡಿದ್ವಿ, ಉಪ್ಮಾ ಬಡಿಸಿದ್ದಾರೆ. ಉಪ್ಮಾನು ಚೆನ್ನಾಗೇ ಇದೆ, ಅದಕ್ಕೆ ಚಟ್ನಿ ಮತ್ತು ಸಾಂಬಾರು ಕೂಡ ಬಡಿಸ್ತಾರೆ. ಉಪ್ಮಾನು ತುಂಬ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ, ಸೂಪರ್ ಆಗಿದೆ. ನೋಡಿ ಇವಾಗ ಚಟ್ನಿ ಬಡಿಸ್ತಾ ಇದ್ದಾರೆ. ಕೊದ್ದಿಗ ಮತ್ತೆ ಇವಾಗ ಸಾಂಬಾರ್ ಬಡಿಸಿದ್ದಾರೆ. ಸಾಂಬಾರ್ ಜೊತೆಗೂ ಟೇಸ್ಟ್ ತುಂಬ ಚೆನ್ನಾಗಿದೆ. ಚಟ್ನಿ ಮತ್ತು ಸಾಂಬಾರ್ ಜೊತೆಗೆ ಬಡಿಸಿದ್ದಾರೆ. ಫಸ್ಟ್ ಚಟ್ನಿ ಬಡಿಸ್ತಾರೆ, ಆಮೇಲೆ ಇನ್ನೊಂದ್ಸಲ ಬಡಿಸ್ತಾರಲ್ಲ ಉಪ್ಪಿಟ್ಟು, ಅದಾದ್ಮೇಲೆ ಸಾಂಬಾರಿಗೆ ಬಡಿಸಿದ್ದಾರೆ. ಹೊಟ್ಟೆ ತುಂಬ ತಿಂಡಿ ತಿಂದಿದ್ದಾಯಿತು. ಇವಾಗ ಮುಂದಿನ ಪ್ರಯಾಣ ನಾವು ಕಾಳಹಸ್ತಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿಂದ ಕಾಳಹಸ್ತಿಗೆ ಹೋಗಬೇಕು ಅಂದರೆ ತಿರುಪತಿಗೆ ಹೋಗಿ ಅಲ್ಲಿಂದ ಬಸ್ ತೊಗೊಂಡು ನಾವು ಕಾಳಹಸ್ತಿಗೆ ಹೋಗಬೇಕು. ಮುಂದಿನ ವ್ಲಾಗಲ್ಲಿ ನಿಮಗೆ ಕಾಳಹಸ್ತಿನ ತೋರಿಸ್ತೀವಿ. ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣಂತೆ. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.